ನನ್ನ ಅಡುಗೆನ ನಾನೇ ಪ್ರಿಪೇರ್ ಮಾಡೋದು. ಆ್ಯಂಡ್ ಇನ್ನೊಂದೇನಂದರೆ ಇವನ ಹೆಸರು ಗುಡ್ಡು ದಾಸ್ ಅಂತ. ಆ್ಯಂಡ್ ಇವನಿಗೆ ಕನ್ನಡ ಬರಲ್ಲ, ಆದರೆ ಬರುತ್ತೆ ಬ್ರೋ, ಸ್ವಲ್ಪ ಬರುತ್ತೆ. ಇವ್ರು ಆಸಮ್ದವರಲ್ಲ. ಪ್ರೋಟೀನ್ ಕುಡಿಯೋದು ಒಳ್ಳೆಯದು. ಆ್ಯಂಡ್ ನಮ್ಮ ಬಾಡಿ ರಿಕವರಿ ಆಗೋಸ್ಕರ ಕುಡಿತೀವಿ. ಆ್ಯಂಡ್ ಯಾವ ಬೋಳಿ ಮಕ್ಕಳಂತಿರ್ತಾರೆ ಪ್ರೋಟೀನ್ ಕುಡಿಯೋದ್ರಿಂದ ಹಾನಿ ಆಗುತ್ತೆ, ಅದು ಆಗುತ್ತೆ, ಇದು ಆಗುತ್ತೆ, ಅವೆಲ್ಲ ಕಮೆಂಟ್ ಮಾಡಂದರೆ ಈ ಥರ ಡಯಟ್ನ ನಾವು ಫಾಲೋ ಮಾಡ್ತಾ ಹೋದರೆ ನಮ್ಮದು ವೆಯ್ಟ್ ಗೇನ್ ಆಗುತ್ತೆ. ಅಂದರೆ ಈ ಥರ ಕ್ವಾಲಿಟಿ ಆಫ್ ಫುಡ್ ತಿನ್ನಬೇಕು. ಕ್ರಿಯೇಟಿನ್ ಯಾರ್ಯಾರು ತೊಗೋತಾ ಇದ್ರೋ ಸ್ವಲ್ಪ ಜಾಸ್ತಿ ನೀರು ಕುಡಿ. ಡೈಲಿ ಒಂದು 3 ಲೀಟ್ರ್ ಕುಡಿತೀರಾ ಅಂದರೆ ಒಂದು 4-5 ಲೀಟ್ರ್ ಕುಡಿ. ಹಾಯ್ ಹಲೋ ಎಲ್ಲರೂ ನಮಸ್ಕಾರ, ನಾನು ನಿಮ್ಮ ವಿಕಾಸ್ ಸಾರಿಗೆ ಮಾತಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಫಿಟ್ನೆಸ್ ಬ್ಲಾಗ್ ಆಗಿರುತ್ತೆ. ಭಾಳ ದಿವಸದಿಂದ ಬ್ಲಾಗ್ ಮಾಡಿಲ್ಲ, ಅದಕ್ಕೋಸ್ಕರ ಇವತ್ತು ಬ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಪ್ರೀ ವರ್ಕೌಟ್ಗೆ ಏನು ತಿಂದು ಹೋಗ್ತೀನಿ, ಆ್ಯಂಡ್ ವರ್ಕೌಟ್ ಆದಮೇಲೆ ಏನು ತಿಂತೀನಿ, ಯಾವ್ಯಾವ ರೀತಿ ವರ್ಕೌಟ್ ಮಾಡ್ತೀನಿ ಅದೆಲ್ಲ ತೋರಿಸ್ತೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಆ್ಯಂಡ್ ಯಾರು ನಮ್ಮ ಚಾನಲ್ಗೆ ಹೊಸರು ಬಂದಿದ್ದಾರೆ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದೇ ರೀತಿ ಫಿಟ್ನೆಸ್ ಆ್ಯಂಡ್ ಬ್ಲಾಗ್ ಕಂಟೆಂಟ್ಗಳು ಬರ್ತಾ ಇರುತ್ತೆ. ಮತ್ತು ಅದೇ ರೀತಿ ನೀವು ಇನ್ಸ್ಟಾಗ್ರಾಮ್ದಲ್ಲಿ ನೋಡ್ಬೇಕಂದ್ರೆ VRK ಫಿಟ್ನೆಸ್ ಕನ್ನಡ ಅಂತ ನನ್ನ ಇನ್ಸ್ಟಾಗ್ರಾಮ್ ಇದೆ, ಅದರಲ್ಲಿ ಫಾಲೋ ಮಾಡಿ. ಇನ್ನೂ ಮೋರ್ ಅಪ್ಡೇಟ್ಸ್ಗಾಗಿ ನಮ್ಮ ಅವ್ರಿಗೆ 2 ಬಾಳೆಹಣ್ಣು ಮತ್ತು ಪೀನಟ್ ಬಟರ್ ಬ್ರೆಡ್ನ ಯೂಸ್ ಮಾಡ್ತಾಯಿದ್ದೀನಿ. ಏನಕ್ಕೆ ತಿನ್ಬೇಕಂದ್ರೆ ಪ್ರೀ ವರ್ಕೌಟ್ಗೆ ಸ್ವಲ್ಪ ಎನರ್ಜಿ ಬರೋಗೋಸ್ಕರ ತಿಂದು ಹೋಗ್ತೀವಿ. ಆ್ಯಂಡ್ ಇನ್ನೊಂದು ಮೇನ್ ಪಾಯಿಂಟ್ ಬಂದುಬಿಟ್ಟು, ನೀವು ವರ್ಕೌಟ್ಗೆ ಹೋಗೋಕ್ಕಿಂತ ಮುಂಚೆ 30-40 ನಿಮಿಷ ಮುಂಚೆ ನೀವು ಪ್ರೀ ವರ್ಕೌಟ್ನ ಮೀಲ್ನ ಕಂಪಲ್ಸರಿ ತಿನ್ನಬೇಕು. ಬಾಳೆಹಣ್ಣು ತುಂಬ ಯೂಸ್ಫುಲ್ಲು, ಯಾಕಂದರೆ ಇದು ಕ್ವಿಕ್ ಎನರ್ಜಿಗೋಸ್ಕರ ಬಾಳೆಹಣ್ಣು ಯೂಸ್ ಮಾಡಿ. ಆ್ಯಂಡ್ ನಾನು ಬಾಳೆಹಣ್ಣೆ ತಿಂದು ಹೋಗೋದು ಒಂದೊಂದು ಟೈಮು. One scoop of creatine. ಕ್ರಿಯೇಟಿನ್ ಯಾರ್ಯಾರು ತೊಗೋತಾ ಇದ್ರೋ ಸ್ವಲ್ಪ ಜಾಸ್ತಿ ನೀರು ಕುಡಿ. ಡೈಲಿ ಒಂದು 3 ಲೀಟ್ರ್ ಕುಡಿತೀರಾ ಅಂದರೆ ಒಂದು 4-5 ಲೀಟ್ರ್ ಕುಡಿಯೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಕೂದಲಿರೋದು, ಮೊಡವೆ ಆಗೋದು ಈ ಥರ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ನಮಗೇನಾಗಿಲ್ಲ, ಯಾಕಂದರೆ ನಾವು ಜಾಸ್ತಿನೇ ಕುಡಿತೀವಿ ನೀರು, ಅದಕ್ಕೋಸ್ಕರ. ಈಗ ನಿಮಗೆ ಡೈರೆಕ್ಟ್ ನಾನು ಜಿಮ್ಮಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ. ಇವಾಗ ನಾನು ಜಿಮ್ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ ನೋಡಿ. ಆ್ಯಂಡ್ ನೋಡಿ ಎಲ್ಲರೂ ವರ್ಕೌಟ್ ಮಾಡ್ತಾಯಿದ್ದಾರೆ ಆ್ಯಂಡ್ ನಮ್ಮ ಜಿಮ್ಮಲ್ಲಿ. ಆ್ಯಂಡ್ ಚೆನ್ನಾಗಿದೆ ವೆದರು. ಆ್ಯಂಡ್ ನಮ್ಮ ಆಂಜನೇಯ ಒಂದು ಜೈ ಹೇಳ್ಬಿಟ್ಟು ಒಳಗಡೆ ಎಂಟ್ರಿ ಆದ್ವಿ. ಆ್ಯಂಡ್ ಎಲ್ರಿಗೂ ಡ್ಯಾಶ್ ಕೊಡಬೇಕು ಈ ಥರ ಅಂದರೆ ನಮ್ಮ ಬಾಂಧವ್ಯ ಗಟ್ಟಿ ಆಗುತ್ತೆ ಅಂತ ಅರ್ಥ. ಆ್ಯಂಡ್ ಇನ್ನೊಂದೇನೆಂದರೆ ಇಲ್ಲಿ ನಾನು ಜಿಮ್ಮಲ್ಲಿ ಮ್ಯೂಸಿಕ್ ಹಾಕೋಂಗಿಲ್ಲ, ಯಾಕಂದರೆ ಕಾಪಿರೈಟ್ ಆಗುತ್ತೆ, ಅದಕ್ಕೋಸ್ಕರ ನಾನು ಮ್ಯೂಸಿಕ್ ಹಾಕೋಂಗಿಲ್ಲ. ಆ್ಯಂಡ್ ಇವನು ನನ್ನ ಜಿಮ್ ಪಾರ್ಟ್ನರು ದಾಸ ಅಂತ ಇವನ ಹೆಸರು. ಆ್ಯಂಡ್ ಈಸ್ ಎ ಗುಡ್ ಪಾರ್ಟ್ನರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ವಾರ್ಮಪ್ನ ಮಿಸ್ ಮಾಡಲ್ಲ, ವಾರ್ಮಪ್ ಮಾಡಿಬಿಟ್ಟೆ ನಾನು ವರ್ಕೌಟ್ ಸ್ಟಾರ್ಟ್ ಮಾಡೋದು. I'm gonna make it to the top, leave a legacy. If I got something to say, you better let me speak. Turn it up a new degree, bitch, you ain't seen anything. I pop off with the new rock, electronic, blow the sonic roof up. I'm too honest when I take a few shots. They're too toxic, need to take the noose off. And you cannot save me, 'cause I don't need saving. It's everything I've been chasing, all here for the taking. Don't wanna test your luck with me, I think I've had enough disease. I'm sick of all the bad thoughts, people who are half-nots. You are not as tough as I don't slack, don't lose, learn your lesson yet. When I get
ಇವಾಗ ವಾರ್ಮಪ್ನ ಕಂಪ್ಲೀಟ್ ಮಾಡಿದ್ದೀನಿ ಆ್ಯಂಡ್ ಇವಾಗ ವರ್ಕೌಟ್ನ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ. ಫಸ್ಟ್ ವರ್ಕೌಟ್ ಬಂದ್ಬಿಟ್ಟು ಬಾರ್ಬಲ್ ಓವರ್ ಹೆಡ್ ಪ್ರೆಸ್. ಇದು 3 ಸೆಟ್ ಮಾಡಬೇಕು, 15 15 15. Taking shots at the enemy. I'm gonna make it to the top, leave a legacy. If I got something to say, you better let me speak. Turn it up a new degree, bitch, you ain't seen anything. I pop off with the new rock, electronic, blow the sonic roof up. I'm too honest when I take a few shots. They're too toxic, need to take the noose off. You cannot save me, 'cause I don't need saving. It's everything I've been chasing. All here for the taking. Don't wanna test your luck with me. I think I've had enough disease. I'm sick of all the bad thoughts, people who are happy. ನೆಕ್ಸ್ಟ್ ವರ್ಕೌಟ್ ಬಂದ್ಬಿಟ್ಟು ಶೋಲ್ಡರ್ ಪ್ರೆಸ್. ಇದು 3 ಸೆಟ್ ಮಾಡಬೇಕು, 15 15 15. ಇದು 3 ಸೆಟ್ ಮಾಡ್ತಾ ಹೋಗಿ, ಅದಾದ ನಂತರ ವೆಯ್ಟ್ನ ಚೇಂಜ್ ಮಾಡ್ತಾ ಹೋಗಿ. That you never guess. I don't slack, don't lose, learn your lesson yet. When I get to choose what I do, I'm like a weapon that's sharp as many, but got heart. I'm ready to change scars to envy, to win large and plenty. I like to play fast, never change. ಥರ್ಡ್ ಎಕ್ಸರ್ಸೈಸ್ ಬಂದ್ಬಿಟ್ಟು ಲ್ಯಾಟ್ರಲ್ ರೈಸ್ ಆ್ಯಂಡ್ ಇದು 3 ಸೆಟ್ ಮಾಡಬೇಕು, 15 15 15. ಆ್ಯಂಡ್ ಸ್ಲೋ ಆಗಿ ಮಾಡಿ ಆ್ಯಂಡ್ ಇದು ವೆಯ್ಟ್ನ ಚೇಂಜ್ ಮಾಡ್ತಾ ಹೋಗಿ. All here for the taking. Don't wanna test your luck with me. I think I've had enough disease. I'm sick of all the bad thoughts, people. ಲ್ಯಾಟ್ರಲ್ ರೈಸ್ ಆದಮೇಲೆ ಬ್ಯಾಕ್ ಟು ಬ್ಯಾಕ್ ಇದು ಫ್ರಂಟ್ ರೈಸ್ ಮಾಡಲೇಬೇಕು ಕಂಪಲ್ಸರಿ ಬಾರಲ್ಲಿ. ಇದು 3 ಸೆಟ್ ಮಾಡಬೇಕು, 15 15 15. Not, I get off to the thought of proving everyone wrong. I won't stop to the top, so you better back off and get lost. I'ma stay loud, stay proud, never running out, never heading south. I'll be spreading out, call it word of mouth. Can't put me down, I'll be getting loud. You can have it douse, not what I'm about. Have your f***ing cloud, it be raining now. I keep making sound, go another round. I'm legend bound, can't stop me now. You don't wanna fuck with me. A slow burn like a disease. Just tell me that I can and I'll show you things that you couldn't believe. Just tell me that I can. 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 ಲಾಸ್ಟ್ ವರ್ಕೌಟ್ ಬಂದ್ಬಿಟ್ಟು ಡಂಬಲ್ ಶ್ರಿಂಕ್ಸ್ ಅಂತ. ಇದು ಡಂಬಲಿಂದ ಮಾಡಬೇಕು ಆ್ಯಂಡ್ ಸ್ಲೋ ಆಗಿ ಮಾಡಿ 1 ಸೆಕೆಂಡ್ ಹೋಲ್ಡ್ ಮಾಡಬೇಕು. ಇದು 15 15 15 15. ಇದು 3 ಸೆಟ್ ಕಂಪಲ್ಸರಿ ಮಾಡಬೇಕು. Say anything negative, 'cause I just wanna hear it out your mouth, yeah. Give me fuel, it's a tool that I use to go ahead and run my mouth, yeah. ಶೋಲ್ಡ್ರ್ ವರ್ಕೌಟ್ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ನಾವು ಏನು ಮಾಡಬೇಕಂದ್ರೆ ಫಾರಮ್ ಮಾಡ್ತೀನಿ. ಫಾರಮಲ್ಲಿ ಯಾವ್ಯಾವ ಟೈಪ್ ಮಾಡ್ತೀನಿ, ಫಾರಮ್ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಮಾಡ್ಬೇಕಂತ. ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ಫಾರಮ್ ಭಾಳ ಇಂಪಾರ್ಟೆಂಟು. 'Cause I know that I want it, know that I'm on it, I'll make it, I promise. You don't wanna fuck with me. A slow burn like a disease. Just tell me that I can and I'll show you things that you couldn't believe. Just tell me that I can. 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 ಫೋರಮ್ನ ಮುಗಿಸ್ಕೊಂಡೆ. ಇವಾಗ ನೋಡಿ ಶೋಲ್ಡರ್ ಸ್ವಲ್ಪ ಪಂಪ್ ಹೆಂಗಾಗಿದೆ ಅಂತ ನೋಡಿ. ಪೋಸಿಂಗ್ ಮಾಡ್ತಾಯಿದ್ದೀನಿ.
ನೋಡಿ ಯಾವ ರೀತಿ ಆಗಿದೆ ಎಲ್ಲ ಬಾಡಿ ಫುಲ್ ಪಂಪ್ ಆಗಿದೆಯಲ್ಲ ನೋಡಿ ಶೋಲ್ಡ್ರು. ವರ್ಕೌಟ್ ಎಲ್ಲ ಮುಗೀತು. ಆ್ಯಂಡ್ ನಮ್ಮ ಜಿಮ್ ಪಾರ್ಟ್ನರ್ನ ಪರಿಚಯ ಮಾಡಿಕೊಡ್ತೀನಿ. ಇಲ್ಲಿದ್ದಾನೆ ನೋಡಿ, ಇವನ ಹೆಸರು ಗುಡ್ಡು ದಾಸ್ ಅಂತ. ಆ್ಯಂಡ್ ಇವನಿಗೆ ಕನ್ನಡ ಬರಲ್ಲ, ಆದರೆ ಬರುತ್ತೆ ಬ್ರೋ, ಸ್ವಲ್ಪ ಬರುತ್ತೆ. ಇವ್ರು ಆಸಾಮ್ದವರಲ್ಲ, ಅದು ಕಲಿತಾನೆ, ಕಲಿಸ್ತೀನಿ. ಇದು ನಮ್ಮ ಪಾರ್ಟ್ನರು, ಒಳ್ಳೆ ಪಾರ್ಟ್ನರ್ ಭಾಳ ಇಂಪಾರ್ಟೆಂಟ್ ಆಗ್ತಾರೆ. ನನ್ನ ಜೊತೆ ಕನ್ನಡ ಕಲಿತಾನೆ, ಹಾಗೆ ಒಳ್ಳೆ ವರ್ಕೌಟು ಮಾಡ್ತಾನೆ. ಈ ರೀತಿ ಪಾರ್ಟ್ನರ್ ಬೇಕು. ಹಾಗೆ ಕಂಟಿನ್ಯೂ ನೋಡಿ, ಇಬ್ಬರು ಕೂಡ ಮಾಡ್ತಾ ಇರ್ತೀವಿ. ಬಾಳೆಹಣ್ಣು ತೊಗೋತಾ ಇದ್ದೀವಿ. ಎಲ್ಲ ಸ್ವೀಟ್ ಇದೆ, ಸೂಪರ್, ಒಳ್ಳೆ ಟೇಸ್ಟು. ಎನರ್ಜಿಗೋಸ್ಕರ ಬಾಳೆಹಣ್ಣು ತೊಗೊಳ್ಳೇಬೇಕು. 40 ರೂಪಾಯಿಗೆ 1 kg. 40 ಪ್ಲೀಸ್. $200 ml of water, 1 scoop of whey protein. ಸರಿಯಾಗಿ ಶೇಕ್ ಮಾಡಬೇಕು. ಪ್ರೋಟೀನ್ ಕುಡಿಯೋದು ಒಳ್ಳೆಯದು. ಆ್ಯಂಡ್ ನಮ್ಮ ಬಾಡಿ ರಿಕವರಿ ಆಗೋಸ್ಕರ ಕುಡಿತೀವಿ. ಆ್ಯಂಡ್ ಯಾವ ಬೋಳಿ ಮಕ್ಕಳು ಅಂತಿರ್ತಾರೆ ಪ್ರೋಟೀನ್ ಕುಡಿಯೋದ್ರಿಂದ ಹಾನಿ ಆಗುತ್ತೆ, ಅದು ಆಗುತ್ತೆ, ಇದು ಆಗುತ್ತೆ, ಅವೆಲ್ಲ ಕಮೆಂಟ್ ಮಾಡ್ತಿರ್ತಾರೆ. ಅವೆಲ್ಲ ತಲೆ ಕೆಡಿಸ್ಕೋಬೇಡಿ. ನಾನೊಬ್ಬನೇ ಇರೋದಲ್ಲ, ಅದಕ್ಕೋಸ್ಕರ ನಾನೊಬ್ಬನೇ ಡಯಟ್ನ ರೆಡಿ ಮಾಡೋದು. ಇವತ್ತಿನ ಡಯಟ್ ಬಂದುಬಿಟ್ಟು 100 ಗ್ರಾಮ್ ಸೋಯಾ ಮಾಡ್ತಾಯಿದ್ದೀನಿ. ಸೋಯಾ, ಚಪಾತಿ ಆ್ಯಂಡ್ ರೈಸು ಆ್ಯಂಡ್ ಮೊಸರು. ಅದಾದ ನನ್ನ ಅಡುಗೆನ ನಾನೇ ಪ್ರಿಪೇರ್ ಮಾಡೋದು. ಆ್ಯಂಡ್ ಇನ್ನೊಂದೇನೆಂದರೆ ಈಸಿಯಾಗಿ ಆಗಲ್ಲ. ಚಪಾತಿ ಮಾಡಬೇಕು, ಸೋಯಾ ಮಾಡಬೇಕು, ಆಲ್ರೆಡಿ ರೈಸ್ ಮಾಡಿದ್ದೀನಿ. ಆ್ಯಂಡ್ ಇರುತ್ತೆ ಈ ಥರ ಬಾಡಿ ಬರಬೇಕಂದ್ರೆ ಕಷ್ಟಪಡ್ತಾ ಇರಬೇಕು. ಸಡನ್ನಾಗಿ ಬಾಡಿ ಬರೋಲ್ಲ. ಯಾವ ಬೋಳಿ ಮಕ್ಕಳು ಅಂತಾರೆ ಏನೋ ಸಡನ್ನಾಗಿ ಈ ಥರ ನೋಡಿದ್ರೆ ಅನಿಸುತ್ತೆ ಎಲ್ರಿಗೂ, ನೋಡಪ್ಪ ಹೆಂಗಿದ್ದಾನೆ, ಎಲ್ಲ ಬಾಡಿ ಮಾಡಿದ್ದಾನೆ ಅಂತಾರೆ. ಅದರಿಂದ ಸ್ಟ್ರಗಲ್ ನಮ್ಗೆ ಗೊತ್ತು. ಅದಕ್ಕೋಸ್ಕರ ಕಷ್ಟಪಡಿ, ಅವಾಗ ಬಾಡಿನೂ ಬರುತ್ತೆ, ಚೆನ್ನಾಗಿರುತ್ತೆ ಲೈಫ್. ಸ್ಟೇ ಫಿಟ್, ಸ್ಟೇ ಪಾಸಿಟಿವ್. ಅಡುಗೆ ಮಾಡಿದೆ ಇವತ್ತಿನ ಡಯಟ್. ವರ್ಕೌಟ್ ಆದಮೇಲೆ ಪೋಸ್ಟ್ ವರ್ಕೌಟ್ ಏನು ತಿಂತಾಯಿದ್ದೀನಿ ನೋಡಿ ಇಲ್ಲಿ. ಇದು ಬಂದುಬಿಟ್ಟು 100 ಗ್ರಾಮ್ ಸೋಯಾ ಚಂಕ್ಸು. ಇದರಲ್ಲಿ 36 ಗ್ರಾಮ್ ಪ್ರೋಟೀನ್ ಇರುತ್ತೆ. 2 ಚಪಾತಿ ಆ್ಯಂಡ್ ಇದು ಬಂದುಬಿಟ್ಟು ಕುಕುಂಬರ್, ಸೌತೆಕಾಯಿ. ಇದು ಒಂದು ಪೂರ್ತಿ ಸೌತೆಕಾಯಿ. ಮತ್ತು ಇದು 300 ಗ್ರಾಮ್ ರೈಸು. ಅದ್ರ ಜೊತೆ 200 ಗ್ರಾಮ್ ಮೊಸರು. 200 ಗ್ರಾಮ್ ಮೊಸರಲ್ಲಿ 12 ಗ್ರಾಮ್ ಪ್ರೋಟೀನ್ ಇರುತ್ತೆ. ಮತ್ತು ನಾವು ಇನ್ನೊಂದೇನೆಂದರೆ, ಈ ಥರ ಡಯಟ್ನ ನಾವು ಫಾಲೋ ಮಾಡ್ತಾ ಹೋದರೆ ನಮ್ಮದು ವೆಯ್ಟ್ ಗೇನ್ ಆಗುತ್ತೆ. ಅಂದರೆ ಈ ಥರ ಕ್ವಾಲಿಟಿ ಆಫ್ ಫುಡ್ ತಿನ್ನಬೇಕು ಬಾಡಿಗೆ, ಆವಾಗ ನಮ್ಮ ಬಾಡಿ ರಿಕವರಿ ಆಗುತ್ತೆ, ಗೇನ್ ಆಗುತ್ತೆ. ಆ್ಯಂಡ್ ಇದೇ ರೀತಿ ನಮ್ಮ ಫಿಟ್ನೆಸ್ ಬ್ಲಾಗ್ನ ಕಂಟೆಂಟ್ ನೋಡಬೇಕಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಫಿಟ್, ಸ್ಟೇ ಪಾಸಿಟಿವ್. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.